ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇವತ್ತು ನೋಡ್ಬೋದು ಮಾರ್ಕೆಟ್ ನಿನ್ನೆ ನ್ಯೂಸ್ ನಾನು ಹೇಳ್ದಂಗೆ ಇವತ್ತು ರಿಯಾಕ್ಟ್ ಮಾಡಿದೆ. ಮಾರ್ಕೆಟ್ ನೋಡಿ ನೆನ್ನೆ ಎಂಡ್ ಆಗಿದ್ದು ಬಂದು 52,635, ಇವತ್ತು ಓಪನ್ ಆಗಿದ್ದು 52,933, ಅಂದರೆ ಅಪ್ರಾಕ್ಸಿಮೇಟ್ಲಿ 270 ಪಾಯಿಂಟ್ಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತು. ಗ್ಯಾಪ್ ಅಪ್ ಆಗಿದ ತಕ್ಷಣನೇ ಮಾರ್ಕೆಟ್ ಇವತ್ತು ಆಲ್ ಟೈಮ್ ಹೈ ಮಾಡ್ತು. ಮುಂಚೆ ಆಲ್ ಟೈಮ್ ಹೈ ಆಗಿತ್ತು 53,285, ಇವತ್ತು ನೋಡ್ಬೋದು ನೀವು 53,354 ಆಲ್ ಟೈಮ್ ಐನ ಮಾಡಿದೆ ಮಾರ್ಕೆಟ್. ಸೊ ಇವತ್ತು ಒಂದು 10-15 ಪಾಯಿಂಟ್ಸ್ ಮಾರ್ಕೆಟ್ ತುಂಬ ಐನ ಕ್ರಿಯೇಟ್ ಮಾಡಿತ್ತು. ಮಾರ್ಕೆಟ್ ಐ ಆಗಿದ ತಕ್ಷಣನೇ ಇಲ್ಲಿ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ ಒನ್ ಟಾಪ್ ಡಬಲ್ ಟಾಪ್ ಫಾರ್ಮೇಷನ್ ಆಗ್ಬಿಟ್ಟು ಹಂಗೆ ಮಾರ್ಕೆಟ್ ಕೆಳಗಡೆ ಬಂತು. ಆಮೇಲೆ ಮತ್ತೆ ಇಲ್ಲಿ ಫುಲ್ ಕನ್ಸಾಲಿಡೇಷನ್ ಆಯಿತು, ಆಮೇಲೆ ಕೆಳಗಡೆಗೆ ಬಂತು. ನನಗೆ ಇಷ್ಟು ಮೇಲ್ ಓಪನ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಬಿಕಾಸ್ ಆಮೇಲೆ ನಮ್ಗೆ ಲೆವೆಲ್ಸ್ ಕೂಡ ಗೊತ್ತಿರಲಿಲ್ಲ. ಬಿಕಾಸ್ ಆಲ್ ಟೈಮ್ ಐ ವಾಸ್ ಅರೌಂಡ್ 53,320 ಸಮಥಿಂಗ್. ಇವತ್ತೊಂದು 15 ಪಾಯಿಂಟ್ ಮೇಲೆ ಮಾರ್ಕೆಟ್ ಓಪನ್ ಆಗಿದೆ. ಸೊ ಇವತ್ತು ಕೂಡ ಆಲ್ ಟೈಮ್ ಐ ಟಚ್ ಮಾಡ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಬಂದಿದೆ. ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಏನು ತುಂಬ ಮೊಮೆಂಟಮ್ ಕೊಟ್ಟಿಲ್ಲ. ಮಧ್ಯಾಹ್ನ ಅರೌಂಡ್ ಬೆಳಗ್ಗೆ 11:20 ಫುಲ್ ಸೈಡ್ ವೇಸ್ ಝೋನಲ್ಲೇ ಇತ್ತು ಕನ್ಸಾಲಿಡೇಷನ್ ಫೇಸಲ್ಲಿ. ಸೊ ಯಾರಾದರೂ ಇಲ್ಲಿ ಯಾರಾದರೂ ಕರೆಕ್ಟಾಗಿ ಪುಟ್ಟು ತೊಗೊಂಡು ಇಲ್ಲಿ ತನಕ ಹಿಡಿದಿದ್ದರೆ ಅಪ್ರಾಕ್ಸಿಮೇಟ್ಲಿ 300 ಪಾಯಿಂಟ್ ಯಾರು ಹಿಡಿದಿದ್ರು ಅವ್ರಿಗೆ ಮಾತ್ರನೇ ದುಡ್ಡು ಇವತ್ತು ಅಷ್ಟೇ. ಆಮೇಲೆ ಇಲ್ಲಿ ಯಾರೇ ಇನ್ಪುಟ್ ತೊಗೊಂಡ್ರು, ಇಲ್ಲಿ ಕಾಲ್ ತೊಗೊಂಡ್ರು, ಎಲ್ಲರಿಗೂ ಮಾರ್ಕೆಟ್ ಲಾಸ್ ಮಾಡ್ತಿವತ್ತು. ಸೊ ನೋಡ್ಕೊಳ್ಳಿ, ಇದಾಗಿರುತ್ತೆ ನಾಳೆ ನಮಗಿದು ನಾಳೆ ಲೆವೆಲ್ಸು. ಸೊ ಇವತ್ತು ಕೂಡ ನಮ್ಮ ರೌಂಡ್ ಲೆವೆಲ್ ಅಂದರೆ ಸೈಕಾಲಜಿಕಲ್ ಲೆವೆಲ್ 53,018 ಹತ್ರನೇ ಬಂದು ಮಾರ್ಕೆಟ್ ನಿಂತಿದೆ. ನೋಡ್ಬೋದು 50,045. ನಾಳೆ ನಮಗೆ ಫಸ್ಟ್ ಸಪೋರ್ಟ್ ಆಗುತ್ತೆ 53,018, ಸೆಕೆಂಡ್ ಸಪೋರ್ಟ್ ಆಗುತ್ತೆ 52,877, ರೆಸಿಸ್ಟೆನ್ಸ್ ಆಗುತ್ತೆ 53,285. ಇದು ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ನಾಳೆ ಫ್ರೈಡೇ ಆಗಿರೋ ಕಾರಣ ಮಾರ್ಕೆಟ್ ಸೈಡ್ ವೇಸ್ಗೆ ಹೋಗೋ ಪಾಸಿಬಿಲಿಟೀಸ್ ತುಂಬ ಇದೆ. ಸೊ ವೇಟ್ ಮಾಡಿ, ನಾಳೆ ಏನಾದರೂ ಈ ಲೆವೆಲ್ಸ್ನ ದಾಟ್ತು ಅಂದ್ಕೊಳ್ಳಿ 53,288. ನಮಗೆ ನೆಕ್ಸ್ಟ್ ಆಗುತ್ತೆ 53,000 ಅರೌಂಡ್ 500, 53,500 ನಮಗೆ ಹೊಸ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೀವು ನೋಡ್ಬೋದು 53,500. ಓಕೆ, ಇದಾಯಿತು. ಆಮೇಲೆ ನಿಫ್ಟಿ 50 ನೋಡ್ಬಿಡೋಣ ಇನ್ನೊಂದು ಸರಿ. ಓಕೆ, ನಿಫ್ಟಿ 50 ಬಂದು ನಮಗೆ ಇವತ್ತು ನನಗೆ ನಿಫ್ಟಿ 50 ಹೇಳಿದ್ದು ಯಾರ್ಯಾರು ಟ್ರೇಡ್ ಮಾಡ್ತಿರೋ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಬಿಕಾಸ್ US ಫೆಡ್ ರೇಟ್ಸ್ ಕಮ್ಮಿ ಮಾಡಿದ್ದಾರೆ. ಇವತ್ತು ಮಿಡ್ ನೈಟ್ ನಮಗೆ 1 AM ಹಂಗೆ ಕಮ್ಮಿ ಆಗಿತ್ತು ರೇಟ್. ಸೊ ಬೆಳಗ್ಗೆ ಓಪನ್ ಆಗ್ತದೆ ಗ್ಲೋಬಲ್ ಮಾರ್ಕೆಟ್ಸಿಂದ ಮಾರ್ಕೆಟ್ ಆರಾಮಾಗಿ 25,343 25,492, ಅಂದರೆ ಅಪ್ರಾಕ್ಸಿಮೇಟ್ಲಿ 140-150 ಪಾಯಿಂಟ್ಸ್ ಮೇಲೆ ಓಪನ್ ಆಗಿದೆ. ಮೇಲೆ ಓಪನ್ ಆಗ್ಬಿಟ್ಟು ಮತ್ತೆ ರ್ಯಾಲಿ ಕೊಡ್ತು 100 ಪಾಯಿಂಟ್ಸ್. ಇವತ್ತು ಕೂಡ ನಿಫ್ಟಿ 50 ಆಲ್ ಟೈಮ್ ಹೈ ಮಾಡಿದೆ. 25,610 ಇಸ್ ಅವರ ನ್ಯೂ ಆಲ್ ಟೈಮ್ ಹೈ. ಸೊ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ಸ್ ಇದೆ ನಮಗೆ, ಇದೇನೋ ದಾಟಿದ್ರೆ 25,655 ಸಪೋರ್ಟ್. ಇಲ್ಲಿ ನಾನು ಇವತ್ತು ಯಾರೇ ಇದ್ರೂ ಹೋಗಿ ನೋಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಅವಾಗೆ ಪ್ಲಾಟ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆ 10 ಗಂಟೆ ಹಂಗೆ ಹೋಗಿ ನೋಡ್ಕೊಬೋದು. 25,510 ಬಂದ್ಬಿಟ್ಟು ಸಪೋರ್ಟ್ 1, 25,450 ವಾಸ್ ಸಪೋರ್ಟ್ 2, ಸಪೋರ್ಟ್ 3 ಬಂದು ಇಲ್ಲಿದೆ. ಬಟ್ ಮಾರ್ಕೆಟ್ ಇಲ್ಲಿಂದನೇ ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್ ಆಗಿ ಇವತ್ತು ಕೂಡ ಇಲ್ಲಿ ಮಾರ್ಕೆಟ್ 11:20 ಮಧ್ಯಾಹ್ನ 3 ಗಂಟೆವರೆಗೂ ಸೈಡ್ ವೇಸ್ ಫೇಸಲ್ಲೇ ಇತ್ತು. ಇದೂ ಅಷ್ಟೇ, ಇಲ್ಲಿ ಯಾರ್ಯಾರು ಪುಟ್ ತೊಗೊಂಡಿರ್ತಾರೋ ಅವ್ರಿಗೆ ಮಾತ್ರನೇ ಪ್ರಾಫಿಟಬಲ್ ಆಗಿರ್ತಾರೆ. ಮತ್ತೆ ಇಲ್ಲಿ ಯಾರು ಪುಟ್ ತೊಗೊಂಡ್ರು ಹೋಯ್ತು, ಇಲ್ಲಿ ಯಾರು ಕಾಲ್ ತೊಗೊಂಡ್ರು ಹೋಯ್ತು, ಇಲ್ಲೊಂದು ಚಿಕ್ಕ ಮೊಮೆಂಟಮ್ ಬಂದಿದೆ ಅಷ್ಟೇ. ಸೊ ಇದಾಗಿರುತ್ತೆ ನಾಳೆ ನಮ್ಗೆ ಲೆವೆಲ್ಸ್. ಆಮೇಲೆ ನಾಳೆ ಒಂದು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಮ್ಮದು. ಸೆನ್ಸೆಕ್ಸ್ ನೋಡ್ಕೊಳ್ಳಿ, ಇವತ್ತು ಸೆನ್ಸೆಕ್ಸು ಕೂಡ ಆಲ್ ಟೈಮ್ ಹೈ ಮಾಡಿದೆ. ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಬಂದ್ಬಿಟ್ಟು 83,774. ನಾಳೆ ನಮಗೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ 83,771. ನಾಳೆ ನಮಗೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ 83,745. ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ 83,100. ಸೆಕೆಂಡ್ ಸಪೋರ್ಟ್ ಆಗುತ್ತೆ 82,650. ಸೊ ದಯವಿಟ್ಟು ವೇಟ್ ಮಾಡಿ. ಎಲ್ಲ ಇಂಡೆಕ್ಸು ಕೂಡ ಆಲ್ ಟೈಮ್ ಹೈ ಟಚ್ ಮಾಡ್ತಾನೆ ಇದೆ. ಇವತ್ತು ಆಲ್ ಟೈಮ್ ಆಗಿದ್ದ ಕಾರಣ ಬರೀ ಗ್ಲೋಬಲ್ ಮಾರ್ಕೆಟ್ಸಿಂದ ಅಷ್ಟೇ, ಬೇರೆ ಏನೂ ಅಲ್ಲ. ಗ್ಲೋಬಲ್ ಮಾರ್ಕೆಟ್ಸಿಂದ ಆಯಿತು, ಆಮೇಲೆ ಡಬಲ್ ಟಾಪ್ ಆಯಿತು, ಹಂಗೆ ಕೆಳಗಡೆ ಬಂದ್ಬಿಡ್ತೀವಿ ನೋಡ್ಕೊಬೋದು. ಇಲ್ಲಿ 83,100 ನೀವು ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ನನಗೆ ತುಂಬ ಹಳೇ ಸಪೋರ್ಟ್ ಇದು. ಲಾಸ್ಟ್ ಥರ್ಸ್ಡೇ ನಾನು ಇದನ್ನು ಪ್ಲಾಟ್ ಮಾಡಿದ್ದೆ. ಮಾರ್ಕೆಟ್ ಅಲ್ಲೇ ಬಂದು ಕನ್ಸಾಲಿಡೇಟ್ ಆಗಿದೆ. ಸೊ ವೇಟ್ ಮಾಡಿ, ಇದನ್ನು ದಾಟ್ತು ಅಂದರೆ ಇಲ್ಲಿಗೆ ಬರುತ್ತೆ, ಇಲ್ಲೇನಾದರೂ ಇಲ್ಲಿ ಮೇಲೆ ದಾಟ್ತು ಅಂದರೆ ಇನ್ನೊಂದು ಐ ಮಾಡುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನು ಲೆವೆಲ್ಸ್ನ ನಾನು ಪ್ಲಾಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಬೆಳಗ್ಗೆ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೇ ಫಸ್ಟ್ ಈ ವಿಡಿಯೋನ ನೋಡೋಕ್ಕಾಗುತ್ತೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಷನ್ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು.